Good morning, friends. Welcome back to my YouTube channel, that is Spurti Vlogs. ಸೊ ಫ್ರೆಂಡ್ಸ್, ಇವತ್ತು ನಾನು ಇನ್ನೊಂದು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾವಿವತ್ತು ನಂಜನಗೂಡ್ಗೆ ಹೋಗ್ತಾ ಇದ್ದೀವಿ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಕಾರ್ತಿಕ್ ಮಾಸ ನಡೀತಾ ಇದೆ. ಈ ತಿಂಗಳಲ್ಲಿ ನಾವು ಪ್ರತಿ ವರ್ಷ ನಂಜನಗೂಡ್ಗೆ ಹೋಗಿ ಪೂಜೆ ಮಾಡಿಸ್ಕೊಂಡ್ ಬರ್ತೀವಿ. ಕಾರ್ತಿಕ್ ಮಾಸ ಅಂದ್ರೆ ಏನು, ಅದರ ವಿಶೇಷತೆ ಏನು ಅಂತ ತುಂಬಾ ಜನಕ್ಕೆ ಗೊತ್ತಿರತ್ತೆ. ಗೊತ್ತಿಲ್ಲದೆ ಇರೋರ್ಗೆ ನಾನು ಈ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ. ನಮ್ಮ ಹಿಂದೂ ಧರ್ಮದಲ್ಲಿ ಕಾರ್ತಿಕ್ ಮಾಸ ಅಂದ್ರೆ ತುಂಬಾ ಶ್ರೇಷ್ಠವಾದ ಮಾಸ. ಇದನ್ನು ಹರಿಹರ ಮಾಸ ಅಂತಾನೂ ಕರೀತಾರೆ. ಇನ್ನು ಈ ತಿಂಗಳನ್ನ ಕಾರ್ತಿಕ್ ಮಾಸ ಅಂತ ಯಾಕೆ ಕರೀತಾರೆ ಅಂದ್ರೆ, ಕಾರ್ತಿಕ ಅನ್ನೋದು ಒಂದು ನಕ್ಷತ್ರದ ಹೆಸರು. ಸೊ ಈ ನಕ್ಷತ್ರ ಈ ತಿಂಗಳಲ್ಲಿ ಚಂದ್ರನ ಹತ್ತಿರದಲ್ಲಿರುತ್ತೆ. ಅದಕ್ಕೋಸ್ಕರ ಈ ಮಾಸವನ್ನು ಕಾರ್ತಿಕ ಮಾಸ ಎಂದು ಕರೆಯುತ್ತಾರೆ. ಇನ್ನು ಕಾರ್ತಿಕ್ ಮಾಸ ಶುರು ಆಗೋದು ಯಾವಾಗ ಅಂದ್ರೆ, ದೀಪಾವಳಿ ಅಮಾವಾಸ್ಯೆ ಮುಗಿತಿದ್ದಂಗೆ ನೆಕ್ಸ್ಟ್ ಡೇ ಬಲಿಪಾಡ್ಯಮಿ ಇರುತ್ತೆ. ಆ ಬಲಿಪಾಡ್ಯಮಿ ದಿನದಿಂದ 30 ದಿನಗಳ ಕಾಲ ಕಾರ್ತಿಕ ಮಾಸ ಇರುತ್ತೆ. ಹಾಗೆ ನಮ್ಮ ಹಿಂದೂ ಕಲ್ಚರ್ ಅಲ್ಲಿ ಪ್ರತಿಯೊಂದು ಹಬ್ಬಕ್ಕೂ ಪ್ರತಿಯೊಂದು ಮಾಸಕ್ಕೂ ಒಂದೊಂದು ದೇವರದ್ದು ಶ್ರೇಷ್ಠತೆ ಇರುತ್ತೆ. ಸೊ ಈ ಮಾಸದಲ್ಲಿ ಶ್ರೇಷ್ಠವಾದ ದೇವರು ಈಶ್ವರ. ಈ ಕಾರ್ತಿಕ ಮಾಸದಲ್ಲಿ 3 ವಿಶೇಷತೆ ಇದೆ. ಒಂದು, ತುಳಸಿ ಪೂಜೆ ಅಥವಾ ತುಳಸಿ ಹಬ್ಬ ಅಂತ ನಾವೇನ್ ಕರಿತೀವಿ. 2ನೇದು ದೀಪಾರಾಧನೆ. 3ನೇದು ಕಾರ್ತಿಕ ಸ್ನಾನ. ನಾವು ಕೇಳಿರ್ಬೋದು, ತುಂಬಾ ದೇವಸ್ಥಾನಗಳಲ್ಲಿ ಪ್ರತಿಯೊಂದು ಮನೆಯಲ್ಲೂ ಈ ಮಾಸದಲ್ಲಿ ದೀಪ ಹಚ್ಚಿಡ್ತಾರೆ. ಸೊ ದೇವಸ್ಥಾನಗಳಲ್ಲಿ ಲಕ್ಷ ದೀಪೋತ್ಸವ ಎಲ್ಲ ಮಾಡ್ತಾರೆ, ದೀಪಾರಾಧನೆ ಮಾಡ್ತಾರೆ. ಸೊ ಇದಕ್ಕೆ ಒಂದು ಸೈಂಟಿಫಿಕ್ ರೀಸನ್ ಕೂಡ ಇದೆ. ಸೊ ನಾವು ಸ್ಕೂಲಲ್ಲಿ ಓದಿದ್ವಿ ಅಲ್ಲ, ಲಾಂಗರ್ ಡೇಸ್ ಶಾರ್ಟರ್ ನೈಟ್ಸ್, ಶಾರ್ಟರ್ ಡೇಸ್ ಲಾಂಗರ್ ನೈಟ್ಸ್ ಅಂತ. ಸೊ ಇವಾಗ ನಾವು ವಿಂಟರ್ ಸೀಸನ್ ಅಲ್ಲಿ ಇರೋದ್ರಿಂದ ಇದು ಲಾಂಗರ್ ನೈಟ್ಸ್ ಅಂಡ್ ಶಾರ್ಟರ್ ಡೇಸ್ ಕಾಲ. ಸೊ ತುಂಬಾ ಬೇಗ ಕತ್ಲಾಗೋದ್ರಿಂದ ಇದನ್ನ ಬೆಳಗ್ಸೋದಕ್ಕೆ ಹಳೆ ಕಾಲದಿಂದನೂ ದೀಪ ಹಚ್ಕೊಂಡ್ ಬರ್ತಿದ್ರು. ಸೊ ಇದನ್ನೇ ನಾವು ಪದ್ಧತಿಯಾಗಿ ಪಾಲಿಸ್ಕೊಂಡ್ ಬಂದಿದೀವಿ. ಸೊ ಅದರಿಂದ ಕಾರ್ತಿಕ ಮಾಸದಲ್ಲಿ ದೀಪಾರಾಧನೆ ತುಂಬಾ ವಿಶೇಷ. ದೀಪ ಹಚ್ಚೋದ್ರಲ್ಲೂ ವಿಧ ವಿಧವಾದ ದೀಪಗಳನ್ನ ಹಚ್ತಾರೆ. ಅದರಲ್ಲೂ ತುಂಬಾ ಶ್ರೇಷ್ಠವಾದ ದೀಪ ಅಂದ್ರೆ 365 ಬತ್ತಿ ಇರುವಂತ ದೀಪ. ಈ ದೀಪ ಹಚ್ಚೋದಕ್ಕೂ ಒಂದು ಕಾರಣ ಇದೆ. ಏನು ಅಂದ್ರೆ, ನಾವು ವರ್ಷದಲ್ಲಿ 365 ದಿನಾನು ಪೂಜೆ ಮಾಡೋದಕ್ಕೆ ಆಗೋದಿಲ್ಲ. ಸೊ ಈ ತಿಂಗಳಲ್ಲಿ ಇದೊಂದು ದೀಪ ಹಚ್ಚಿದ್ರೆ ನಾವು 365 ದಿನ ಪೂಜೆ ಮಾಡಿದಷ್ಟೇ ಶ್ರೇಷ್ಠವಾಗಿರುತ್ತೆ. ಸೊ ಅಷ್ಟು ಪ್ರತಿಫಲ ನಮ್ಗೆ ಸಿಕ್ಕೇ ಸಿಗುತ್ತದೆ. ಇನ್ನು ಕಾರ್ತಿಕ ಸ್ನಾನ. ಈ ಸ್ನಾನದ ವಿಶೇಷತೆ ಏನು ಅಂದ್ರೆ, ಬೆಳಗ್ಗೆ ಸೂರ್ಯ ಹುಟ್ಟೋಕ್ಕಿಂತ ಮುಂಚೆನೆ ಎದ್ದು ಮೈಗೆಲ್ಲ ಎಣ್ಣೆ ಹಾಕೊಂಡು ಸ್ನಾನ ಮಾಡೋದೇ ಇದರ ವಿಶೇಷತೆ. ಇದಕ್ಕೂ ಒಂದು ಸೈಂಟಿಫಿಕ್ ರೀಸನ್ ಇದೆ. ಏನು ಅಂದ್ರೆ, ನಾವ್ ಇವಾಗ ಮಾಯಿಶ್ಚರೈಸರ್ಸ್ ಅದು ಇದು ಎಲ್ಲ ಬಳಸ್ತೀವಿ. ಬಟ್ ಹಿಂದಿನ ಕಾಲದಲ್ಲಿ ಯಾವುದೇ ರೀತಿ ಮಾಯಿಶ್ಚರೈಸರ್ ಎಲ್ಲ ಇರ್ತಿರ್ಲಿಲ್ಲ. ಅಂಡ್ ಇದು ವಿಂಟರ್ ಸೀಸನ್ ಆಗಿರೋದ್ರಿಂದ ಆಬ್ವಿಯಸ್ಲಿ ಸ್ಕಿನ್ ಕ್ರ್ಯಾಕ್ ಆಗತ್ತೆ, ಚರ್ಮ ಒಡೆಯುತ್ತೆ. ಸೊ ಇದಕ್ಕೆ ಪರಿಹಾರವಾಗಿ ಎಣ್ಣೆ ಹಾಕೊಂಡು ಸ್ನಾನ ಮಾಡ್ತಾ ಇದ್ರು. ಅದನ್ನೇ ಸಂಪ್ರದಾಯವಾಗೂ ಮಾಡ್ತಿದ್ರು. ನಮ್ಮ ಹಿರಿಯರು ಯಾವುದೇ ಸಂಪ್ರದಾಯ ಮಾಡಿದ್ರು ಅದರ ಹಿಂದೆ ಸೈಂಟಿಫಿಕ್ ರೀಸನ್ ಇದ್ದೇ ಇರುತ್ತೆ. ಅವರು ರೀಸನ್ ಇಲ್ಲದೆ ಯಾವ್ದನ್ನೂ ಮಾಡಿಲ್ಲ. ಬಟ್ ಆ ರೀಸನ್ಸ್ ನಮಗ್ ಗೊತ್ತಿಲ್ಲ ಅಷ್ಟೇ. ಸೊ ನನಗ್ ಗೊತ್ತಿರೋ ಅಷ್ಟು ಇನ್ಫಾರ್ಮೇಶನ್ ಕಾರ್ತಿಕ್ ಮಾಸದ ಬಗ್ಗೆ ನಿಮ್ ಜೊತೆ ಶೇರ್ ಮಾಡ್ಕೊಂಡಿದೀನಿ. ನಿಮಗ್ ಬೇರೆ ಏನಾದ್ರೂ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ಸೊ ನಾನು ತಿಳ್ಕೊತೀನಿ. ಸೊ ನಾವಿವಾಗ ತಿಂಡಿಗೆ ನಿಲ್ಸಿದೀವಿ. ನಾವ್ ಈ ರೋಡಿಗೆ ಬಂದಾಗ ಯಾವಾಗ್ಲೂ ಇದೇ ಹೋಟೆಲ್ಗೆ ಬರೋದು. ತಟ್ಟೆ ಇಡ್ಲಿ ತುಂಬಾ ಚೆನ್ನಾಗಿರತ್ತೆ ಇಲ್ಲಿ. ಸೊ ನೆಕ್ಸ್ಟ್ ಟೈಮ್ ನೀವು ಈ ಕಡೆ ಬಂದಾಗ ಈ ಹೋಟೆಲ್ ವಿಸಿಟ್ ಮಾಡಿ. ಶ್ರೀ ಶಿವ ದರ್ಶನ ಶಶಿ ತಟ್ಟೆ ಇಡ್ಲಿ ಹೋಟೆಲ್ ಅಂತ ಬಿಡದಿಯಲ್ಲಿದೆ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ತಟ್ಟೆ ಇಡ್ಲಿ ಹಾಗೆ ಚಿತ್ರಾನ್ನ ಸಿಗತ್ತೆ, ಪಲಾವ್ ಸಿಗತ್ತೆ. ತುಂಬಾ ಜನ ಸೆಲೆಬ್ರಿಟೀಸ್ ಕೂಡ ಬಂದಿದ್ದಾರೆ ಈ ಹೋಟೆಲ್ಗೆ.
ನಾವು ಯಾವಾಗಾದ್ರು ಬಂದಾಗೂ ತುಂಬಾ ಜನ ನೋಡಿದೀವಿ ಇಲ್ಲಿ ಬಂದಿರೋರ್ನ. ಸೊ ನೀವು ವಿಸಿಟ್ ಮಾಡಿ. ಮಧು ಹಾಯ್. ನಾವಿವಾಗ ಬ್ಯಾಂಗ್ಳೂರ್ ಮೈಸೂರ್ ಹೈವೇ ಅಲ್ಲಿ ಇದ್ದೀವಿ. ಇನ್ನೊಂದು ಹೈವೇ ಮೇಲೆ ಎಲ್ಲ ಕಡೆ ಕ್ಯಾಮ್ರಾಸ್ ಹಾಕಿದ್ದಾರೆ. ಸೊ ನೀವು ಓವರ್ ಸ್ಪೀಡ್ ಅಲ್ಲಿ ಡ್ರೈವ್ ಮಾಡಿದ್ರೆ ಇಮ್ಮಿಡಿಯೇಟ್ ಮೆಸೇಜ್ ಬರುತ್ತೆ ಫೈನ್ದು. ಸೊ ಇಟ್ಸ್ ನಾಟ್ ಓನ್ಲಿ ಅಬೌಟ್ ಕ್ಯಾಮ್ರಾಗೋಸ್ಕರ ಮಾಡಬೇಡಿ, ಬಟ್ ನಿಮ್ ಸೇಫ್ಟಿ ಕೂಡ ಮುಖ್ಯ. 80 ಮೇಲೆ ದಯವಿಟ್ಟು ಓಡಿಸ್ಬೇಡಿ. ಸೊ ನಿಮ್ ಸ್ಪೀಡ್ ನಿಮ್ ಕಂಟ್ರೋಲ್ ಅಲ್ಲಿ ಇರ್ಲಿ. ಲೋಕವನುಳಿಸಲು ವಿಷವನ್ನು ಕುಡಿದ ನಂಜುಂಡೇಶ್ವರನೇ, ಗತಿ ನೀನೆಂದರೆ ಓದುತ್ತ ಬರುವ ಕರುಣಾಸಾಗರನೇ. ನಂಜನಗೂಡು ಹೆಸರು ಹೇಳ್ತಿದ್ದಾಗೆ ಏನೋ ಒಂಥರ ಭಕ್ತಿ ಮನಸ್ಸಲ್ಲಿ ಮೂಡುತ್ತೆ. ಮೈಸೂರಿಂದ 25 ಕಿಲೋಮೀಟರ್ ದೂರದಲ್ಲಿರೋ ಈ ಊರನ್ನ ಹಿಂದೆ ಗರಳಾಪುರಿ ಅಂತ ಕರೀತಿದ್ರು. ಕೇಶಿ ಅನ್ನೋ ರಾಕ್ಷಸ ಬ್ರಹ್ಮ ಮತ್ತೆ ವಿಷ್ಣುವಿಂದ ಒಂದು ವರ ಪಡಿತಾನೆ. ಅದೇನು ಅಂದ್ರೆ ತನ್ನನ್ನು ಯಾರೂ ಸಾಯಿಸಬಾರ್ದು ಅಂತ. ಈ ವರ ಪಡೆದ ಕೇಶಿ ರಾಕ್ಷಸ ಅಲ್ಲಿರುವ ಎಲ್ಲ ಮನುಷ್ಯರಿಗೆ ದೇವತೆಗಳಿಗೆ ತೊಂದರೆ ಕೊಡ್ತಾ ಬರ್ತಾನೆ. ಇದನ್ನು ಸಹಿಸಿಕೊಳ್ಳಲು ಆಗದ ದೇವತೆಗಳು ಶಿವನ ಮೊರೆ ಹೋಗುತ್ತಾರೆ. ಆಗ ಶಿವ ಗರಳಪುರಿಯಲ್ಲಿ ಪ್ರತ್ಯಕ್ಷವಾಗಿ ರಾಕ್ಷಸನ ಕೊಂದು ಅಲ್ಲಿರುವ ಎಲ್ಲರಿಗೂ ಆ ರಾಕ್ಷಸನಿಂದ ಮುಕ್ತಿ ಕೊಡ್ತಾನೆ. ನಂತರ ಆ ಸ್ಥಳದಲ್ಲಿ ಶಿವನ ಅಂಶ ಇರುತ್ತದೆ ಮತ್ತು ಇಲ್ಲಿರುವ ಜನರನ್ನು ನಾನು ಕಾಯುತ್ತೇನೆ ಅಂತ ಹೇಳಿ ಶಿವ ಗರಳಾಪುರಿಯಲ್ಲಿ ನೆಲೆಸುತ್ತಾನೆ. ಮಾತು ಕೊಟ್ಟಂತೆ ಶಿವನು ಈ ಸ್ಥಳದಲ್ಲಿ ನೆಲೆಸಿ ಇಂದಿಗೂ ಜನರನ್ನು ಕಾಪಾಡ್ತಾ ಇದ್ದಾನೆ. ಈ ದೇವಸ್ಥಾನ ಕಪಿಲಾ ನದಿಯ ದಂಡೆಯಲ್ಲಿದೆ. ಹಾಗೆ ಈ ನದಿಯಲ್ಲಿ ಸ್ನಾನ ಮಾಡಿ ಶಿವನ ದರ್ಶನ ಮಾಡುವುದರಿಂದ ತಮ್ಮೆಲ್ಲ ಪಾಪ ವಿನಾಶ ಆಗತ್ತೆ ಅಂತ ಜನ ಈಗಲೂ ನಂಬಿದ್ದಾರೆ. ಇದರಿಂದ ಇದನ್ನು ದಕ್ಷಿಣ ಕಾಶಿ ಅಂತಲೂ ಕರೀತಾರೆ. ಇನ್ನು ಈ ಜಾಗದಲ್ಲಿ ದೇವಸ್ಥಾನ ನಿರ್ಮಾಣವಾಗಿದ್ದು 12ನೇ ಶತಮಾನದಲ್ಲಿ, ಅಂದರೆ ಚೋಳರ ಆಳ್ವಿಕೆಯಲ್ಲಿ. ನಂತರ ಹಲವಾರು ತಮ್ಮ ತಮ್ಮ ಆಳ್ವಿಕೆಯಲ್ಲಿ ದೇವಸ್ಥಾನದ ಅಭಿವೃದ್ಧಿ ಮಾಡಿದ್ದಾರೆ. ಗರಳಾಪುರಿ ನಂಜನಗೂಡಾಗಿ ಬದಲಾಗಿದ್ದು ಇದೇ ದೇವಸ್ಥಾನ ಪ್ರಸಿದ್ಧಿ ಹೊಂದಿದ ಮೇಲೆ. ಇಲ್ಲಿನ ದೇವಸ್ಥಾನಕ್ಕೆ ಶ್ರೀಕಂಠೇಶ್ವರ ದೇವಸ್ಥಾನ, ನಂಜುಂಡೇಶ್ವರ ದೇವಸ್ಥಾನ ಅಂತಲೂ ಕರೀತಾರೆ. ನಂಜುಂಡೇಶ್ವರ ಅಂತ ಹೆಸರು ಶಿವನಿಗೆ ಬಂದಿದ್ದು ಹೇಗೆ ಅಂತ ನಮ್ಮೆಲ್ರಿಗೂ ಗೊತ್ತೇ ಇದೆ. ಸಮುದ್ರ ಮಂಥನದ ಸಮಯದಲ್ಲಿ ವಿಷವನ್ನು ಕುಡಿದು ಇನ್ನೆಲ್ಲರನ್ನೂ ಕಾಪಾಡಿದ ಶಿವನಿಗೆ ನಂಜುಂಡ ಅಂತ ಹೆಸರು ಬಂದಿದೆ. ಇನ್ನು ಈ ದೇವಸ್ಥಾನದಲ್ಲಿ ಶ್ರೀಕಂಠೇಶ್ವರನ ಜೊತೆ ಚಂಡಿಕೇಶ್ವರ, ಪಾರ್ವತಿ, ನಾಟ್ಯ ಗಣಪತಿ, ಶಾರದಾಂಬೆ ಇನ್ನೂ ಹಲವು ಮೂರ್ತಿಗಳಿದೆ. ಈ ಮೂರ್ತಿಗಳಿಗೆ ದಿನನಿತ್ಯ ಪೂಜೆ ನಡೆಯುತ್ತೆ. ಇನ್ನು ಈ ದೇವಸ್ಥಾನ ಕರ್ನಾಟಕದಲ್ಲೇ ದೊಡ್ಡ ದೇವಸ್ಥಾನ ಎನಿಸಿಕೊಂಡಿದೆ ಮತ್ತೆ ಕರ್ನಾಟಕದ ಶ್ರೀಮಂತ ದೇವಸ್ಥಾನಗಳಲ್ಲೊಂದು. ಇದನ್ನು ದ್ರಾವಿಡ ಶೈಲಿಯಲ್ಲಿ ಕಟ್ಟಿದ್ದಾರೆ. ಹಾಗೆ ಈ ಗೋಪುರವನ್ನು 9 ಅಂತಸ್ತಿನಲ್ಲಿ ಕಟ್ಟಿದ್ದಾರೆ. ಈ ಗೋಪುರದ ತುದಿಯಲ್ಲಿ 7 ಚಿನ್ನದ ಕಳಶಗಳನ್ನು ಸಾಲಾಗಿ 2 ಕೊಂಬುಗಳ ಮಧ್ಯೆ ಜೋಡಿಸಲಾಗಿದೆ. ಇಲ್ಲಿ ವರ್ಷದಲ್ಲಿ 2 ಜಾತ್ರೆ ನಡೆಯುತ್ತೆ. ಒಂದು ದೊಡ್ಡ ಜಾತ್ರೆ, ಇದು ಮಾರ್ಚ್ ಅಥವಾ ಏಪ್ರಿಲ್ ಅಲ್ಲಿ ನಡೆಯುತ್ತೆ. ಹಾಗೆ ಈ ಜಾತ್ರೆಯ ವಿಶೇಷ, ಇದರಲ್ಲಿ 5 ರಥ ಎಳೀತಾರೆ. ಇನ್ನು ಚಿಕ್ಕ ಜಾತ್ರೆ, ಇದು ನವೆಂಬರ್ ಅಥವಾ ಡಿಸೆಂಬರ್ ಅಲ್ಲಿ ನಡೆಯುತ್ತೆ. ಹಾಗೆ ಇದರಲ್ಲಿ 3 ರಥ ಎಳೀತಾರೆ. ಈ ಜಾತ್ರೆ ಹೊರತಾಗಿ ಇಲ್ಲಿ ತೆಪ್ಪೋತ್ಸವ, ಗಿರಿಜಾ ಕಲ್ಯಾಣ, ಲಕ್ಷ ದೀಪೋತ್ಸವ ತುಂಬಾನೇ ವಿಶೇಷ. ಹಾಗೆ ಪ್ರತಿ ಹುಣ್ಣಿಮೆಗೆ ಇಲ್ಲಿ ರಥೋತ್ಸವ ನಡೆಯುತ್ತೆ. ನಂಜುಂಡೇಶ್ವರನಿಗೆ ಹಕಿಮ ವೈದ್ಯ ನಂಜುಂಡೇಶ್ವರ ಅಂತಾನೂ ಕರೀತಾರೆ. ಟಿಪ್ಪುವಿನ ಆಳ್ವಿಕೆಯಲ್ಲಿ ನಡೆದ ಘಟನೆ ಇದು. ಟಿಪ್ಪುಗೆ ಪ್ರಿಯವಾದ ಆನೆಯೊಂದು ಇದ್ದಕ್ಕಿದ್ದಂತೆ ದೃಷ್ಟಿ ಕಳೆದುಕೊಳ್ಳುತ್ತದೆ. ಎಷ್ಟೇ ವೈದ್ಯರು ನೋಡಿದರೂ ಸರಿ ಹೋಗೋದಿಲ್ಲ. ಕೊನೆಗೆ ಟಿಪ್ಪು ನಂಜುಂಡೇಶ್ವರನ ಹತ್ತಿರ ಬೇಡುತ್ತಾ 48 ದಿನ ವ್ರತ ಮಾಡಿ ದೇವಸ್ಥಾನದ ತೀರ್ಥವನ್ನು ಆನೆ ಮೇಲೆ ಹಾಕಿಸ್ತಾನೆ. ಹಾಕಿದ ತಕ್ಷಣ ಆನೆಗೆ ದೃಷ್ಟಿ ಮರಳಿ ಬರುತ್ತೆ. ಆ ಸಂದರ್ಭದಲ್ಲಿ ಟಿಪ್ಪು ಹಕೀಂ ನಂಜುಂಡ ಅಂತ ಭಕ್ತಿಯಿಂದ ಘೋಷಣೆ ಮಾಡುತ್ತಾನೆ. ಅದಕ್ಕೆ ಈಗಲೂ ಆರೋಗ್ಯದಲ್ಲಿ ಏನಾದರೂ ತೊಂದರೆ ಇದ್ರೆ ಈ ದೇವರನ್ನು ಬೇಡುತ್ತಾ ದೇವಸ್ಥಾನಕ್ಕೆ ಹೋಗಿ ಹರಕೆ ಹೊತ್ತು ಚಿಕ್ಕ ಚಿಕ್ಕ ಬೆಳ್ಳಿ ಶರೀರ, ಕೈ, ಕಾಲು
ಅಂತ ಹರಕೆ ಹೊತ್ಕೊಂಡು ಹುಂಡಿಗೆ ಹಾಕ್ತಾರೆ. ಈ ರೀತಿ ಮಾಡೋದ್ರಿಂದ ತಮ್ಮ ಆರೋಗ್ಯ ಸರಿ ಹೋಗುತ್ತೆ ಅಂತ ಜನ ಈಗಲೂ ನಂಬ್ತಾರೆ. ನಂಜನಗೂಡನ್ನು ದಕ್ಷಿಣ ಮಣಿಕರ್ಣಿಕಾ ಘಾಟ್ ಎಂದು ಸಹ ಕರೆಯುತ್ತಾರೆ. ಮಣಿಕರ್ಣಿಕ ಎಂದರೆ ಮುತ್ತಿನ ಓಲೆ ಎಂದರ್ಥ. ಒಮ್ಮೆ ಶಿವ ಪಾರ್ವತಿಯನ್ನು ಭೂಲೋಕಕ್ಕೆ ಕರೆದುಕೊಂಡು ಬಂದಾಗ ಪಾರ್ವತಿ ಕಪಿಲಾ ನದಿಯ ನೀರನ್ನು ಮುಟ್ಟಲು ಬಗ್ಗಿದಾಗ ದೇವಿಯ ಕಿವಿಯ ಓಲೆ ನೀರಿನಲ್ಲಿ ಬೀಳುತ್ತೆ. ಅದಕ್ಕೆ ಶಿವ ಆ ಜಾಗಕ್ಕೆ ದಕ್ಷಿಣ ಮಣಿಕರ್ಣಿಕಾ ಘಾಟ್ ಅಂತ ನಾಮಕ ಮಾಡುತ್ತಾನೆ. ಈ ಜಾಗದಲ್ಲಿ ದೇವಿಯ ಅಂಶ ಈಗಲೂ ಇದೆ ಎಂದು ಜನ ನಂಬಿದ್ದಾರೆ. ಸೊ ನೀವು ನಂಜನಗೂಡ್ಗೆ ಹೋಗಬೇಕು ಅಂದರೆ ನೀವು KSRTC ಬಸ್, ಕಾರ್, ಟ್ರೈನ್, ಫ್ಲೈಟ್ ಯಾವುದೇ ರೀತಿಲಿ ಬೇಕಾದರೂ ಟ್ರಾವೆಲ್ ಮಾಡ್ಬೋದು. ಇನ್ ಕೇಸ್ ಬಸ್ಸಲ್ಲಿ ಹೋಗೋದಾದರೆ ಬ್ಯಾಂಗ್ಳೂರಿಂದ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡಿಂದ ಡೈರೆಕ್ಟಾಗಿ ನಂಜನಗೂಡು ಬಸ್ಸಸ್ ಸಿಗುತ್ತೆ. ಬಟ್ ಬಸ್ಸಸ್ ಕಮ್ಮಿ ಇರೋದ್ರಿಂದ ನೀವು ಮೈಸೂರಿಗೆ ಹೋಗಿ ಅಲ್ಲಿಂದ ಡೈರೆಕ್ಟ್ ಬಸ್ಸಸ್ ತಗೋಬೋದು. ಟ್ರೈನ್ ಆದರೆ ಮೆಜೆಸ್ಟಿಕ್ ಆರ್ ಮೈಸೂರಿಂದ ಡೈರೆಕ್ಟ್ ಟ್ರೈನ್ ಇದೆ. ಆ್ಯಂಡ್ ಫ್ಲೈಟ್ ಆದರೆ ನಿಯರೆಸ್ಟ್ ಏರ್ಪೋರ್ಟ್ ಮೈಸೂರು ಏರ್ಪೋರ್ಟ್ ಆಗಿರೋದ್ರಿಂದ ಅಲ್ಲಿಂದ ಬಂದು ಬಸ್ ಆರ್ ಟ್ರೈನ್ ಫೆಸಿಲಿಟಿ ತಗೋಬೋದು. ಇನ್ನು ಟೆಂಪಲ್ ಟೈಮಿಂಗ್ಸ್ ಬಂದು ಬೆಳಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೂ ಓಪನ್ ಆಗಿರುತ್ತೆ. ಮತ್ತೆ ಸಂಜೆ 4 ಗಂಟೆಯಿಂದ 8 ಗಂಟೆವರೆಗೂ ಓಪನ್ ಆಗಿರುತ್ತೆ. ವಿಶೇಷ ದಿನಗಳಲ್ಲಿ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ಪೂರ್ತಿ ಓಪನ್ ಇರುತ್ತೆ. ಆ್ಯಂಡ್ ಈ ದೇವಸ್ಥಾನಕ್ಕೆ ಯಾವುದೇ ರೀತಿ ಎಂಟ್ರಿ ಫೀಸ್ ಇರೋದಿಲ್ಲ. ಆದರೆ ವಿಶೇಷ ದಿನದಲ್ಲಿ ತುಂಬ ರಶ್ ಇದ್ರೆ ಸ್ಪೆಷಲ್ ದರ್ಶನ ಅಂತ ಬಿಡ್ತಾರೆ. ಆ ದಿನಗಳಲ್ಲಿ ಒಬ್ಬರಿಗೆ 100 ರೂಪಾಯಿ ಚಾರ್ಜ್ ಮಾಡ್ತಾರೆ. ಆ್ಯಂಡ್ ಸ್ಪೆಷಲ್ ದರ್ಶನ ಟಿಕೆಟ್ ತಗೊಂಡಿದ್ರೆ ಅದರಲ್ಲಿ 4 ಲಾಡು ಪ್ರಸಾದವಾಗಿ ಸಿಗುತ್ತೆ. ಇಲ್ಲ ಅಂದರೆ ನೀವು ಪ್ರಸಾದ ಸಪ್ರೇಟಾಗಿ ತಗೋಬೇಕಾಗತ್ತೆ. ಆ್ಯಂಡ್ ಎಸ್, ಈ ವಿಷಯ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ತಾ ಆ ನಂಜುಂಡೇಶ್ವರ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ ಆ್ಯಂಡ್ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.